ಯಾರದು ಇಡೀ ಬಿಜಾಪುರನಾಗ ಎಲ್ಲರೂ ಕೋಟ್ಯಾಂತರ ಜನರು ನಾವು ಮೊಹಮ್ಮದ್ ಪೈಗಂಬರ್ ಹೆಸರ ಮ್ಯಾಗ ಜೀವ ಕೊಡ್ತು. ನೀನು ಏನಾದರ ಇಷ್ಟು ದಿವಸ ಎಲ್ಲರಿಗೆ ಬೈದ್ರೆ ಸುಮ್ಮನೆ ಕೂತೀವಿ. ಮೊಹಮ್ಮದ್ ಪೈಗಂಬರ್ ಹೆಸರು ತಗೊಳ್ಳೋ ಟೈಮ್ನಾಗ 10 ಸಲ ವಿಚಾರ ಮಾಡಿ ತಗೋ. ಎಲ್ಲರ ನಾ ಎಮ್ ಎಲ್ ಎ ಏನು ಕಿತ್ಕೊಳ್ಳೋಕ್ಕಾಗೋದು ನಿನ್ಗೆ? ಕರ್ನಾಟಕ ತುಂಬ ನಿಮ್ಮ ಸಮಾಜಕ್ಕೆ ಬೈತಿ, ನಿಮ್ಮ ಸ್ವಾಮಿಗಳಿಗೆ ಬೈತಿ, ನಿಮ್ಮ ಮಠ ಮತೀಶ್ವರಿಗೆ ಬೈತಿ. ನೀ ಎಲ್ಲರೂ ಬೈಲಾಕತ್ತಿದ್ದಿ. ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ. ಯಾಕಂದ್ರೆ ಬಿಜಾಪುರ ಶಾಂತಿ ಇರಲಿ, ಯಾವುದೇ ರೀತಿಯಿಂದ ಯಾವ ಥರದ ಯಾರು ನಮ್ಮ ಹಿಂದೂ ಮಂದಿ ಮತ್ತು ಮುಸಲ್ಮಾನ್ ಮಂದಿ ಭೇದ ಭಾವ ಎಂದೂ ಬಂದಿಲ್ಲ. ಇಲ್ಲಿ ಬಿಜಾಪುರನಾಗ ಯಾವತ್ತೂ ಜಗಳ ಆಗಿಲ್ಲ. ನೀನು ಏನಾರು ಜಗಳ ಮಾಡ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ದಿ. ನಾವು ಯಾರೂ ಅದಕ್ಕೆ ಒಪ್ಕೊಳ್ಳಿಲ್ಲ. ಎಲ್ಲರೂ ಸಹಮತದಿಂದದು. ಈಗ ನಮ್ಮ ಸೀಮೆ ಪಾರಾಗ್ತಾ ಇದೆ. ನೀನು ಮೊಹಮ್ಮದ್ ಪೈಗಂಬರ್ ಮ್ಯಾಗ ಚಾಲೂ ಮಾಡಿದೆ ಅಂದ್ರೆ ನಿನ್ನ ಮನೆತನ ಬರಬೇಕಾಗ್ತೈತಿ. ಎಚ್ಚರಿಕೆ. ಇನ್ನು ನೀವು ಎಲ್ಲರಿಗೂ ಬೈದಾಗ ನಾವು ಸುಮ್ಮನೆ ಕೂತಿದ್ದೀವಿ. ಯಾರು ಬೇಕಾದರೂ ಇದ್ರು. ಟಿಪ್ಪು ಸುಲ್ತಾನ್ ಬೈದಿ, ಔರಂಗಜೇಬ್ ಬೈದಿ, ಅವ್ರು ರಾಜ ಆಧಾರ ಇರಲಿ ಅಂತ ಸಿಟ್ಟು. ಆದರೆ ಮೊಹಮ್ಮದ್ ರಾಜ ಇಲ್ಲ. ಇಡೀ ಜಗತ್ತಿಗೆ ಎಲ್ಲ ಮುಸಲ್ಮಾನರಿಗೆ ಅವ್ರ ಜೀವಕ್ಕಿಂತ ಹೆಚ್ಚದ. ಅವರು ಜಗತ್ತು ಗುರು ಅದ, ಶಾಂತಿ ದೂತ ಅದ, ಪೀಸ್ ಅದ. ಅವ್ರ ಬಗ್ಗೆ ನೀ ಏನಾದರೂ ತಪ್ಪಿ ಮಾತಾಡಕತ್ತೆ ಅಂದ್ರೆ ನಿನ್ನ ಮನೆಯಲ್ಲೈತಿ, ನೀಯಲ್ಲಿರ್ತಿ ಅನ್ನೋದು ವಿಚಾರ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲ ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ನೀ ಇಂಥ ಕೆಲಸ ಮಾಡಿ ಹತ್ತಿರ್ತಿ. ನಿನ್ನ ಪಾರ್ಟಿಯವರು ಉಚ್ಚಾಟನೆ ಮಾಡ್ಯಾರ. ನಿಮ್ಮ ಪಾರ್ಟಿಯವರು ಉಚ್ಚಾಟನೆ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಿಲ್ಲ. ಯಾಕೆ ಮಾಡ್ಯಾರ? ಇದೇ ಥರ ನೀ ಎಲ್ಲರಿಗೂ ಮಾಡಾಕತ್ತೈತಿ ಉಚ್ಚಾಟನೆ ಮಾಡ್ಯಾರ. ಆಮೇಲೆ ಆ ಇಲೆಕ್ಷನ್ದು ಹೇಳ್ತಾ ಇದ್ದೀವಿ. ವಿಜುಗೌಡರು ಹೇಳಿದ ಮಾತೇನು ತಪ್ಪಿಲ್ಲ. ಇಟ್ಟು ಹೋಗಿ ಡೂಪ್ಲಿಕೇಟ್ ಮಾಡ್ಯಾರ. ನಿಮ್ಮ ಪಾರ್ಟಿಯವ್ರು ಹೇಳ್ಯಾರ, ಉಮೇಶ್ ವಂದಾಲ್ ಅವ್ರು ಹೇಳ್ಯಾರ, ರವಿ ಬಗಲಿ ಅವ್ರು ಹೇಳ್ಯಾರ. ಡೂಪ್ಲಿಕೇಟ್ ವೋಟ್ ಮಾಡಿ ಆರಿಸಿ ಬಂದಾವ ನೀನು. ನಿನಗೇನು ಗೊತ್ತದ್ರ ಬಗ್ಗೆ? ನೀನು ತಾಕತ್ತಿದ್ದಾರೆ ತೆಗಿಯ ಡೂಪ್ಲಿಕೇಟ್ ವೋಟ ಬಾ ಆರಿಸಿ ನೋಡೋನು. ನಿಜವಾಗಲೂ ಆರಿಸಿ ಬರಬೇಕಾದ್ರೆ ಡೂಪ್ಲಿಕೇಟ್ ತೆಗಿ. ಇಲ್ಕೊಂಡು ಹೋಗಿ ಚಿಂಚಲಿಗೆ ನಿಂದರೆ ಇಲೆಕ್ಷನ್ ಗೊತ್ತಾಕೈತಿ ನಿನ್ಗೆ. ಆದ್ದರಿಂದ ಈ ಸಲ ನಾವು ಸುಮ್ಮ ಕೂತೀವಂದ್ರೆ ನೀನು ಇದು ಮಾಡ್ಕೋಬೇಡ. ಒಂದು ವೇಳೆ ಇನ್ನೂ ಒಮ್ಮೆ ನಿನ್ನ ಬಾಯಾಗ ಮೊಹಮ್ಮದ್ ಪೈಗಂಬರ್ ಹೆಸರು ನಿನ್ನ ಬಾಯಿಗೆ ಬರುವಂಗಿಲ್ಲ. ಇದು ಲಾಸ್ಟ್ ನಿನ್ಗೆ. ಇನ್ನು ಮೇಲೆ ಏನಾದರೂ ಪೈಗಂಬರ್ ಹೆಸರು ತೊಗೊಂಡು ನಿನ್ನ ಏನು ಆಕೈತಿ ಗೊತ್ತಿಲ್ಲ. ನಾವೇ ಸಾಯ್ಲಕ್ಕೆ ತಯಾರಿದ್ವು. ಇಟ್ಟು ತಿಳ್ಕೊಂಡ್ಬಿಡು. ಮುಂದೆ ಏನು ಆಕೈತಿ ಗೊತ್ತಿಲ್ಲ. DC ಅವ್ರ ಬಲ್ಲೇ ಮನವಿ ಮಾಡ್ತೀವಿ. ನಾವು ಜಿಲ್ಲಾಡಳಿತ ಬಲ್ಲೇ ಮನವಿ ಮಾಡ್ತೀವಿ. ಇಂಥವು ಎಲ್ಲ ಶಬ್ದಗಳನ್ನು ಬಂದ್ ಮಾಡಿಸ್ರಿ. ಎಚ್ಚರಿಕೆ ಕೊಡ್ರಿ. ಸೋಮಟ್ಟು ಕೇಸ್ ಮಾಡಿರಿ. ಇಲ್ಲಾಂದ್ರೆ ಬಿಜಾಪುರನಾಗ ಏನಾರು ಅನಾಹುತ ಆಯ್ತಂದ್ರೆ ನೀವೇ ಜವಾಬ್ದಾರಿ ಹಾಕಿರಿ. ಆದ್ದರಿಂದ ಎಚ್ಚರಿಕೆಯಿಂದ ನಮ್ಮ ಎಲ್ಲ ಸೌಹಾರ್ದತೆ, ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲರೂ ಒಕ್ಕಟ್ಲಿಂದ ಎಲ್ಲ ಹಬ್ಬಗಳನ್ನು ಮಾಡ್ತೀವಿ. ಯಾವ ಸಣ್ಣ ಪುಟ್ಟ ಜಗಳ ಬಂದಿಲ್ಲ. ಯಾರ ಬಗ್ಗೆ ಅವಳಕಾರಿ ಹೇಳ್ತಾ ಇಲ್ಲ. ಎಲ್ಲ ಬಿಜಾಪುರ ಸಮಸ್ತ ಜನರು ಎಲ್ಲ ಸಮಾಜದವರು ಕೂಡ್ಕೊಂಡು ಪ್ರತಿಯೊಂದು ಹಬ್ಬ ಮಾಡ್ತೀವಿ. ಮೊನ್ನೆ ರಂಜಾನ್ ಆದರೂ ನೋಡ್ರಿ, ದೀಪಾವಳಿ ಆದರೂ ನೋಡ್ರಿ, ಎಲ್ಲ ರೀತಿ ನೋಡ್ರಿ. ನಾವೇ ನಿನ್ನೆ ತಾನೇ ಆಯಿತು. ನಿನ್ನೆ ತಾನೇ ನಮ್ಮ ಉಮೇಶ್ ವಂದಾಲ್ ಅವರು ಮಾಡಿದರು. ಎಲ್ಲಿ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನಾಯಿತು, ಆ ಉಮೇಶ್ ವಂದಾಲ್ಗೂ ಬೈತಿ. ಹಿಂದುತ್ವ ಹತ್ತಿ. ಏನು ಹಿಂದುತ್ವ ಅಂದ್ರೆ ನಿನ್ನ ಮಗಕ್ಕೆ ತಗೋ, SC ಮಂದಿದ್ದು ಒಂದು ಹುಡುಗಿ ಲಗ್ನ ಮಾಡಿ ನೋಡೋನು. ಬೇರೆ ಬೇರೆ ಸಮಾಜಕ್ಕೆ ತಗೋ. ಹಿಂದೂ ಅಂದ್ರೆ ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೆ ತಗೋ. ಎಲ್ಲ ಸಮಾಜ ಮದುವೆ ಈಗ ಬೀಗ್ತನ ಮಾಡಿ ಚಾಲೂ ಮಾಡ ನೋಡೋನು. ಅದಕ್ಕೆ ಹಿಂದುತ್ವ ಹತ್ತಾರದು. ಬರೇ ನಿನ್ನ ಸಮಾಜ ನೀ ಎಷ್ಟು ಹಿಂದೂ ಮಂದಿಗೆ ನಾನು ವಾಣಾಗ ಬಾ, ಒಂದು 4 ಮಂದಿ ಕೆಲಸ ಮಾಡಿಕೊಡು ಬಾ. ಬಡವರು ಹಿಂದೂ ಅದಾರು. ಯಾವ ಹಿಂದೂಗೂ ಚಲೋ ಮಾಡೋದಿಲ್ಲ, ಮುಸಲ್ಮಾನ್ ಚಲೋದಿಲ್ಲ. ನೀನು ರಾಜಕೀಯ ಬೆಳಿಲಾಕತ್ತಿ, ನೀನು ರೊಕ್ಕ ಗಳಿಸ್ಲಾಕತ್ತಿ, ನೀನು ಅಷ್ಟೇ ಕೆಲಸ ಮಾಡಾಕತ್ತಿ, ಅಷ್ಟೇ ಕೆಲಸ ಮಾಡ್ಕೊತಿರು. ಈ ಬೈದು ಬಿಡು. ನೀನು ಬೈಲಾಕ ಚಾಲೂ ಮಾಡಿದಿ. ನಮ್ಗೆ ಬೈ ಎಷ್ಟು ಹೋಯ್ತಾರೆ ಬೈ, ನಮ್ಗೆ ಸಿಕ್ಕಾತು ಹೊಡಿ. ನಮ್ಗೆ ಏನು ಅಲ್ಲ, ನಮ್ಗೆ ಬೈದ್ರೆ ನಾವು ಸಹಿಸ್ಕೊಂಡು ಇಟ್ಟು ದಿವಸ ನಮಗೂ ಬೈ ತಟ್ಟಿಲ್ಲ. ಏನ ನಮ್ಗೆ ಬೈದ್ರೆ ತಪ್ಪಿಲ್ಲ. ಆದರೂ ಮೊಹಮ್ಮದ್ ಪೈಗಂಬರ್ ನಾನು ಯಾರಿಗಾರು ಬೈದ್ರೆ ನಾವು ಸುಮ್ಮನೆ ಇದ್ದೀವಿ. ಮೊಹಮ್ಮದ್ ಪೈಗಂಬರ್ ಬೈದಾಗ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಇದು ಅಂತ ತಿಳ್ಕೊರಿ. ರಾಜ ಮಹಾರಾಜರು ಬೈದಾಗ ಸುಮ್ಮದು, ನಮ್ಮ ದೇವರುಗಳಿಗೆ ಬೈದ್ರೆ ಸುಮ್ಮದು. ಯಾಕೆ ಸುಮ್ಮದೀವಿ ಅಂದ್ರೆ ಅವನ ಸಂಬಂಧ ಇಲ್ಲ. ಹೊಯ್ಕೋತೈತಿ ಅಂತ ಸುಮ್ಮಿತ್ತು. ಇಡೀ ಸಮಾಜಕ್ಕೆ, ಸಣ್ಣ ಪುಟ್ಟು ಸಮಾಜಕ್ಕೆ ಇದು ಆಕೈತಿ. ಬೇರೆ ಹಿಂದೂ ಮುಸಲ್ಮಾನ್ ನಾವು ಏನು ಭಾವೈಕ್ಯತೆಯಲ್ಲಿದ್ದು ಅದರಲ್ಲಿಂದ ತೊಂದರೆ ಆಕೈತಿ ಅನ್ನೋದು ಉದ್ದೇಶದಿಂದ ಸಹಿಸ್ಕೊಳಕತ್ತು. ಇನ್ನು ಮೊಹಮ್ಮದ್ ಪೈಗಂಬರ್ ತನಕ ಬಂದಿ ಅಂದ್ರೆ ನೀವು ಎಚ್ಚರಿಕೆ ಹೇಳ್ತೀವಿ. ನಿಮಗೆ ಹುಷಾರಿರು. ಯಾವಾಗ ಏನು ಆಕೈತಿ ಅನ್ನೋದು ವಿಚಾರ ಮಾಡಬೇಕಾಕೈತಿ. ಯಾರಿಂದ ನಾವು ನಿಮ್ಮ ಶಾಂತಿಯಿಂದ ನಿಮ್ಮ ಎಲ್ಲರೂ ಒಕ್ಕಟ್ಲೆ ಮಾಡಬೇಕಾಗೈತಿ. ನಿಮ್ಮ ಮುಖಾಂತರ ಇಟ್ಟು ಹೇಳೋದು, ಯಾರಿಗೆ ಬೈದ್ರು ತಪ್ಪ, ಅದು ಯಾವ ಸಮಾಜಕ್ಕೆ ಬೈದ್ರು ತಪ್ಪ, ಯಾವ ಮನುಷ್ಯಗೆ ಬೈದ್ರು ತಪ್ಪ. ಯಾರನ್ನ ಬೈಯೋದು ಬಿಡಬೇಕು. ರಾಜಕೀಯನಾಗ ಏನು ಮಾಡ್ತೀನಿ ಮಾಡಿ, ಏನು ಅಭಿವೃದ್ಧಿ ಮಾಡಿದ್ದೀನಿ ನೀನು? ನಿನ್ನೆ ವಿಜಯಗೌಡ ಹೇಳಿಲ್ಲ ಏನು ಅಭಿವೃದ್ಧಿ ಮಾಡಿದಂದು.
ಮುನ್ಸಿಪಾಲ್ಟಿ ರೊಕ್ಕ ತೊಗೊಂಡ್ಕೇಸಿ ಮುನ್ಸಿಪಾಲ್ಟಿಯಿಂದ ಅಭಿವೃದ್ಧಿ ಮಾಡ್ಕೇಸಿ ನಾ ಮಾಡೀನಿ ಅದು ಪಟ್ಕ ಟೋಪು ಫೋಟೋ ಹಾಕೋದು ತಿರುಗಾಡ್ತೀನಿ ಆಚೆಗೆ ಬರ್ಬೇಕು ನಿಂದ ಡೆವಲಪ್ಮೆಂಟ್ ಏನದ ಡೆವಲಪ್ಮೆಂಟ್ ಮಾಡೋದು ಕಲಿ ಏನು ಉಚ್ಚಾಟನೆ ಆಗೈತಿ ಅದು ಎಲ್ಲಿ ಪಾಲ್ಟಿ ಕಟ್ ತೋರಿಸಲ್ಲ ಒಮ್ಮೆ ಪಾಲ್ಟಿ ಕಟ್ತೀನತ್ತಿ ಒಮ್ಮೆ ಪಾಲ್ಟಿ ಬಿಡ್ತೀನತ್ತಿ ನೀನು ಅಷ್ಟೇ ತಾಕತ್ತಲ್ಲ ಹಿಂದೂ ಶಕ್ತಿ ನಿನ್ನ ಬಲ್ಲಿ ಅದಲ್ಲ ಪಾಲ್ಟಿ ಕಟ್ ನೋಡೋನು ಅದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.